ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ನೋಡ್ರಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಗಿದೆ ನೋಡ್ರಿ, ಯಾಕಂದರೆ 8 ಗಂಟೆಗೆ ಟೈಮ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಜಳಕ ಚಾ ಎಲ್ಲ ಕುಡಿದ್ಬಿಟ್ಟೆ ಲಾಗ್ನ ಚಾಲು ಮಾಡಿ ನೋಡ್ರಿ. ನಮ್ಮ ಗಣೇಶ ನೋಡ್ರಿ, ಆಯುಧ ಪೂಜೆಗೆ ಅವ್ರ ಮನೇಲಿರೋ ಕೆಬ್ಬನ ಸಾಮಾನುಗಳೆಲ್ಲ ಸ್ವಚ್ಛತೆ ಮಾಡಾಕತ್ತಾನ್ರಿ. ಈ ಕಡೆ ನೋಡಿ ನಮ್ಮ ಚಿನ್ನುಗಳು ನೋಡ್ರಿ ಗಾಡಿ ತೊಳ್ಯಾಕತ್ತಾರ. ಚಿನ್ನು ಹಾಯ್ ಮಾಡು. ಹಾಯ್ ಮಾಡಾಕತ್ತಾರ. ಗಾಡಿ ತೊಳೆದ್ರಿ ಇನ್ನೂ ಜಳಕ ಇಲ್ರಿ, ಏನೂ ಇಲ್ರಿ. ಮುಂಜಾನೆ ಹಿಡ್ದ ಗಾಡಿದ ತೊಳೆದು ನಡೆದೈತ್ರಿ. ಒಂದು ಟಿ ಶರ್ಟ್ ಮ್ಯಾಗ ಯಾರು ಶಿವ ಉಪ್ಪರ್ ನೋಡ್ರಿ. ಒಂದು ಟಿ ಶರ್ಟ್ ಮ್ಯಾಗ ಹಂಗದಾನ ಶಿವ ಉಪ್ಪರ್ನ ಅಭಿಮಾನಿಗಳು ಎಷ್ಟಿದ್ದೀರಿ ಅಂತ ನೋಡೋ ನೋಡ್ರಿ. ಇವತ್ತ ಎಷ್ಟು ಜನ ಕಮೆಂಟ್ ಹಾಕ್ತೀರಿ. ಕುರ್ಪಿ ಇದೆಲ್ಲ ತೊಳ್ಯಾಕತ್ತನ್ರಿ. ನನ್ನ ಮನೆ ಕೆಲಸ ಮಾಡ್ಕೋಬೇಕ್ರಿ. ಬೇಗ ಬೇಗ ಮಾಡ್ಕೊಂಡು ನನ್ನ ಮಷಿನ್ಗಳೆಲ್ಲ ಪೂಜೆ ಮಾಡಬೇಕು. ಅಷ್ಟು ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ. ನೀರು ಕಾಯಕ್ಕಿಟ್ಟಿವ್ರಿ. ನಮ್ಮ ಚಿನ್ನುಗಷ್ಟು ನೀರು ಉಳ್ದಾವ್ರಿ. ನಿನ್ನಿದ ದೋಸೆ ಉಳ್ದೈತ್ರಿ ಒಂದಿನ. ಎಲ್ಲ ಭಾಂಡೆ ತೊಳ್ಕೊಂಬಂದಿನಿ ರೀ. ಅವಂದಷ್ಟು ಚಾ ಉಳ್ದೈತೆ ನೋಡ್ರಿ. ನಮ್ಮ ಅರುಣ ಮಾಡ್ಯಾನ್ರಿ ಚಾ. ಏನೇನು ಹಾಕ್ಯಾನಂದ್ರ ರೀ, ಹಸಿ ಶುಂಠಿ ರೀ, ಮತ್ತು ಲಿಂಬಿ ಹಣ್ಣಿನ ಎಲೆ ಹಾಕ್ಯಾನ ನೋಡ್ರಿ. ಏಲಕ್ಕಿ ಹಾಕ್ಬೇಕತ್ತೆ. ಏಲಕ್ಕಿನೂ ಒಂದು ಜಜ್ಜಿ ಹಾಕ್ಯಾನ್ರಿ. ಏಲಕ್ಕಿ ಇಟ್ಟ ನೋಡ್ರಿ. ಹಂಗೆ ಟೇಸ್ಟ್ ಮಾಡ್ಕೊಂಡು ತಿಂತಾರೆ ಅವರು. ಬಾಂಡೆ ಅಷ್ಟು ತೊಳ್ಕೊಂಬಂದು ಇಟ್ಟಿನ್ರೆ. ಇನ್ನೊಂದು ಸ್ವಲ್ಪ ಬ್ಯಾಳಿಗೆ ಹಾಕಿ. ನಾ ದೇವ್ರ ಪೂಜೆ ಇಲ್ರಿ, ದೇವ್ರ ಪೂಜೆ ಮಾಡಿಲ್ರಿ. ಇಲ್ಲಿ ಮನ್ಯಾನ ಸಾಮಾನುಗಳು ಇನ್ನು ಮಷಿನದು ಮಷಿನ್ಗಳು ಪಾನಗಳು ಅವು ಇವೆಲ್ಲ ಅದಾವ್ರಿ. ಅವನ್ನೆಲ್ಲ ತೊಳಿ ಮುಂದೆ ಮಾಡ್ತೀನಿ ಅಂದ್ರಿ ಪೂಜೆ. ಅದಕ್ಕೆ ನೋಡ್ರಿ ಬರ್ರಿ ಲೇಟ್ ಮಾಡೋದಿಲ್ಲ. ಇನ್ನು ಬಡ ಬಡ ಬ್ಯಾಳೆ ಹಾಕಿ ಇದಷ್ಟು ಅಡುಗೆ ಮಾಡಿ ಅಲ್ಲಿ ಹೋಗಿ ಅಂಗಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಮಷಿನ್ಗಳು ಒರೆಸಿ ಹೂವಿನ ಹಾರ ತೊಗೊಂಬರ್ಬೇಕ್ರಿ. ಅವಕ್ಕೆಲ್ಲ ಪೂಜೆ ಮಾಡಬೇಕು. ಆಯುಧ ಪೂಜೆ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಲಾರ್ದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾವುದೇ ಒಂದು ಕಾರಣಕ್ಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ. ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ನಿಮ್ಗಳ ಸಪೋರ್ಟು ಹೀಗೆ ನಮ್ಮ ಚಾನಲ್ ಮೇಲಿದ್ದರೆ ಮುಂದೆ ಸಾಗ್ತೀವಿ ನೋಡಿ ನಾವು. ಬರ್ರಿ ಲೇಟ್ ಮಾಡಂಗಿಲ್ಲ, ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ನಮ್ಮ ಅತ್ತಿ ಮನ್ಯಾಗ ದೀಪ ಹಾಕ್ಯಾರ ನೋಡ್ರಿ. ಈ ಥರ ಹಾಕ್ತಾರೆ. ಘಟ ಸ್ಥಾಪನೆ ಅಂತಾರಲೆ 5 ದಿನದ ದೀಪ ಅದಾವ್ರಿ ಇವು. ದತ್ರಿಗಿ ಭಾಗಮ್ದ ಫೋಟೋ ಐತಿ ನೋಡ್ರಿ. ಇಲ್ಲಿ ಶ್ರೀಶೈಲ್ ಮಲ್ಲಿಕಾರ್ಜುನ್ ಫೋಟೋ ಐತಿ. ಈ ಥರ ನೋಡ್ರಿ ಹಳ್ಳಿ ಮನ್ಯಾಗ ಜಗ್ಲಿ ಮೇಲ್ಗಡೆನೆ ದೀಪ ಹಾಕ್ತಾರೆ. ನಮ್ಮ ತವ್ರ ಮನ್ಯಾಗ ಏನೈತಿ 9 ದಿನದ್ದು ದೀಪ ಹಾಕ್ತಾರೆ. ಇವು ಏನೈತಿ ನಾಳೆ ಸಿಗಿ ಹುಣ್ಣಿಮೆಗೆ ಚರ್ಗ ಚೆಲ್ಲಕ್ಕ ಅವನ್ನ ಸಸಿ ಹಾಕ್ಯಾರ ನೋಡ್ರಿ. ದೀಪ ಈ ಥರ ಪಂಕ್ತಿ ಒಳಗಡೆ ಹಾಕ್ತಾರೆ. ಎಲ್ಲ ಥರದ ಕಾಳುಗಳು ಹಾಕಿ ಮಣ್ಣಾಗ ಇದು ಮಾಡಿ ಹಾಕ್ತಾರೆ. ಮ್ಯಾಗ ನೋಡ್ರಿ ಇದಕ್ಕೆ ಮಂಟಪತ್ತಾರೆ. ಈ ಥರ ಹಣ್ಣ ಮತ್ತು ತರಗ ಮಾಡಿ ಕಟ್ಟಿರ್ತಾರೆ. ಕರ್ಚಿಕಾಯಿ ಇನ್ನು ವೆರೈಟಿ ಹಾಕಿರ್ತಾರೆ. ಇವರು ಜಾಸ್ತಿ ಹಾಕಿಲ್ಲ ನೋಡ್ರಿ. ಶೇಂಗಾ ಈ ಥರನೇ ಹಾಕಿರ್ತಾರೆ. ಮತ್ತು ಇವತ್ತು ಆಯುಧ ಪೂಜೆ ಮಾಡ್ತಾರೆ. ಎಲ್ಲ ಕಡೆ ನಿನ್ನೆ ಮಾಡ್ತಾರೇನೋ ರೀ. ನಮ್ಮ ಹಳ್ಳಿಯಾಗ ಏನೈತಿ ಇವತ್ತೇ ಮಾಡ್ತಾರೆ. ಬನ್ನಿ ಮೂಡಿ ದಿವಸನ ಆಯುಧ ಪೂಜೆಗಳು ನೋಡ್ರಿ. ಇವೆಲ್ಲ ಕೆಬ್ಬನ ಸಾಮಾನುಗಳು ಏನಿರ್ತವೆ ಇವನ್ನೆಲ್ಲ ಪೂಜೆ ಮಾಡ್ತಾರೆ. ನಮ್ಮ ಗಣೇಶ ಮಾಡಾಕತ್ತ ನೋಡ್ರಿ. ಎಲ್ಲ ತೊಳೆದಿಟ್ಟು ಪೂಜೆ ಮಾಡಾಕತ್ತಾನ್ರಿ. ಕುಕ್ಮ ಇವತ್ತಿ ಭಂಡಾರ ತೊಗೊಂಡು ಹಚ್ಲಾತ ನೋಡ್ರಿ. ಅವ್ರ ಮನ್ಯಾಗ ಮಾಡಾಕತ್ತಾನ್ರೆ. ನಮ್ಮ ಮನ್ಯಾನ ದಿನ ಮಧ್ಯಾಹ್ನ ಮಾಡ್ತೀನಿ ಅಂತ ಹೇಳ್ಯಾರ. ನಮ್ಮ ಅರುಣ ಅದು ಎಲ್ಲ ಅಂಗಡಿಗೆ ಹೋಗ್ಯಾರ. ಅಂಗಡಿ ತೊಳ್ಯಾಕ ಹಳೆ ಸಾಮಾನುಗಳು ನೋಡ್ರಿ ಎಷ್ಟು ಅದಾವ್ರಿ. ನಮ್ಮ ಮನ್ಯಾಗ ಏನು ಜಾಸ್ತಿ ಇಲ್ಲ ರೀ. ಇಷ್ಟ ಅವರು ಎಲ್ಲ ಇಟ್ಟಾರ ನೋಡ್ರಿ. ಮೊದಲೆಲ್ಲ ಅವೆಲ್ಲ ದೂರ ಮಹಾರಾಷ್ಟ್ರಕ್ಕೆ ಹೋಗಿ ಕಲ್ಲಿನ ಕೆಲ್ಸಕ್ಕೆ ಹೋದಾಗನೂ ಅದು ಎಲ್ಲ ಅದಾವೆ ನೋಡ್ರಿ. ಅಲ್ಲಿ ಅವೇನದಾವ್ರಲ್ಲ ಅವನಿಗೆ ಇನ್ನ ತೊಳೆದಾಗೋಲಾಗೈತಿ. ನಮ್ಮ ಚಿನ್ನೊಂದ ನೀರು ನೋಡಿ ಹೆಂಗೆ ಆಟ ಆಡತ್ತಾನ. ಹಾಡತ್ತಿದ್ಲಿ ಹಾಡಪ್ಪ ಆಗದ. ನೀರಂದ್ರೆ ಅಷ್ಟು ಖುಷಿ ರೀ. ಯಾರಿಗಾದ್ರೂ ಖುಷಿನ ಆಕೈತ್ರಿ. ಒಟ್ಟು ಆಟ ಆಡ್ಕೋತ ನೋಡ್ರಿ. ಬಿಡು ನೀರು ಜಳಕನ ಆಗ್ತತ್ ನಿಂದಿನ. ಬಿಡು ಚಿನ್ನಾಕ್ ತಣ್ಣೀರಾಗ ಬಿಸಿನೀರು ಕದ ಬಾಲಿ ಬಿಡು. ಸಾಕು ಬಿಡ್ತೀನಿ ನೀರು. ವಿಡಿಯೋ ಮಾಡ್ಕೊಳತ್ತೀನಿ ನೋಡಿಲ್ಲ. ಹಿಂಗೆ ಹಾಕ್ತೀನಿ ಜಳಕ ಮಾಡೋದ್ರಿಂದ. ಬಿಡು ತಣ್ಣೀರ ಮಾಡಬಾರ್ದ.
ಸ್ನೇಹಿತರೆ ಬ್ಯಾಳಿನ ಕುದ್ದುರಿ ಬೆಲ್ಲ ಕೂಡಿಸಿ ಕುದ್ಸಾಕತ್ತೀನಿ ನೋಡ್ರಿ. ಹೂರ್ಣ ರೆಡಿ ಮಾಡಾಕತ್ತೀನಿ ರೀ. ಈ ಕಡೆ ಹೂರ್ಣ ಕುದಿದ್ರಾಗನ ಈ ಕಡೆ ಮತ್ತು ನಾ ಏನೆಲ್ಲ ಸಜ್ಜು ಮಾಡ್ಕೊಂಡಿ ನೋಡ್ರಿ. ಬ್ಯಾಳಿ ಕುದಿದ್ರಾಗನ ನೋಡ್ರಿ ಆ ಕಡೆ ಹಿಟ್ಟು ಚಾಣಿಸಿ ಇಟ್ಟೀನಿ ರೀ. ಹಿಟ್ಟು ಚಾಣಿಸಿ ಇಟ್ಟೇನಿ ರೀ. ಇದು ಬ್ಯಾಳಿ ಒಳಗಿಂದ ಇದಷ್ಟು ಕಟ್ ಹೊಂಟೈತ್ರಿ. ಸಾಂಬಾರು ಮಾಡಬೇಕು. ಬೆಲ್ಲ ಜಜ್ಜಿ ಇಟ್ಟೇನಿ ರೀ. ಬೆಲ್ಲ ಮತ್ತು ಎದಕ್ಕತ್ತ ನೀವು ಅನ್ಕೋಬೋದು. ಒಂದು ಸ್ವಲ್ಪ ಹುಗ್ಗಿ ಮಾಡ್ಬೇಕು ಅನ್ಕೊಂಡು ನೋಡ್ರಿ. ರವೆ ನೆನಾಕಿನ್ರಿ. ಇಲ್ಲಿ ಹುಗ್ಗಿ ರವೆ ಇದ್ದು ರೀ ನೀವು ರವೆ ನೆನಾಕಿನ್ರಿ. ಇದಷ್ಟು ಹುಗ್ಗಿ ಮಾಡ್ತೀನಿ ರೀ. ಬ್ಯಾಳಿ ನೆನಾಕಿನ್ರಿ ಚಪಾತಿ ಜೊತೆ ಪಲ್ಯ ಮಾಡಕ್ಕೆ. ತೆಳ್ಳನ ಬ್ಯಾಳಿ ಇದ್ದು ರೀ. ಬ್ಯಾಳಿ ನೆನಾಕಿಂದೆ ಅಲ್ಲಿ ಚಪಾತಿ ಒಲಿ ಮ್ಯಾಗ ಮಾಡ್ತೀನಿ ರೀ. ಗ್ಯಾಸ್ ಮ್ಯಾಗೇನು ಮಾಡಂಗಿಲ್ಲ ಚಪಾತಿ. ನಿತ್ತ ನಿಮ್ಗೆ ಬ್ಯಾಸ್ರ ಬರ್ತೈತ್ರಿ. ಹೂರ್ಣ ಈಗ ಆಲ್ಮೋಸ್ಟ್ ಕುದ್ದೈತ್ರಿ. ಇನ್ನೊಂದು ಟಿಪ್ಸ್ ಏನಂದ್ರೆ ರೀ, ಹೂರ್ಣ ಏನಾದರೂ ಬೆಲ್ಲ ಬ್ಯಾಳಿ ಹಿಂಗೆ ಕುದಿಸು ಮುಂದ್ರಿ ಅವಾಗ ಒಂದು ಸ್ವಲ್ಪ ಅಳಸಾಯ್ತಂದ್ರೆ ರೀ ಹೂರ್ಣ ಬೆಲ್ಲ ಹಾಕೋಣ ಸಕ್ರೆ ಹಾಕ್ತಾರೆ. ಒಬ್ಬೊಬ್ರು ಸಕ್ರೆ ಹಾಕೋಣ ಜಾಸ್ತಿ ಅಳಸ ಆಗ್ಬಿಡ್ತೈತ್ರಿ. ಅದಕ್ಕೆ ಅವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸುಣ್ಣ ಹಾಕಿ ಇದ್ರೊಳಗೆ ಕುದಿಸಿದೀವಿ ಅಂದ್ರೆ ರೀ ಜಲ್ದಿ ಗಟ್ಟಿ ಆಗ್ತೈತೆ ನೋಡ್ರಿ. ಹೂರ್ಣ ಜಲ್ದಿನ ಗಟ್ಟಿ ಆಗ್ತೈತೆ ರೀ. ಸುಣ್ಣಕ್ಕೆ ಅದಕ್ಕೆ ಏನೈತೇನೋ ಗೊತ್ತಿಲ್ಲ ರೀ. ನಮ್ಮ ಅವ್ವಾರು ಮಾಡು ಮುಂದೆ ಒಂದು ಸ್ವಲ್ಪ ಏನಾರು ಅಳಸ ಆಯ್ತಂದ್ರೆ ಜಲ್ದಿ ಗಟ್ಟಿ ಆಗ್ಲಿಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಸುಣ್ಣ ಹಾಕಿರಂದ್ರೆ ಅದ್ರೊಳಗೆ ರೀ ಜಲ್ದಿನ ಗಟ್ಟಿಯಾಗಿ ಹಿಂಗೆ ಬರ್ತೈತ್ರಿ. ನಾ ಏನು ಹಾಕಂಗಿಲ್ಲ. ನಾನು ಒಂದೊಂದು ಸಲ ಯಾವಾಗಾರು ಹೆಂಗಾಗ್ತೈತೆ ಅದು ಯಾಕೆ ಆಗ್ತೈತೆ ಅಂದ್ರೆ ಬ್ಯಾಳಿ ಬಸಿ ಮುಂದ್ರಿ ಸ್ವಲ್ಪ ನೀರು ಉಳಿದಿದ್ದು ಅಂದ್ರೆ ಬ್ಯಾಳಿ ಒಳಗಡೆ ನೀರು ಉಳಿದಿದ್ದು ಅಂದ್ರೆ ಅಳಸ ಆಗ್ತೈತೆ ರೀ. ಹೂರ್ಣ ಅಳಸ ಆಯ್ತಂದ್ರೆ ಹೋಳಿಗೆ ಮಾಡೋ ಮುಂದೆ ಹಿಂಗೆ ಕರ್ಚಿಕಾಯಿ ಮಾಡೋ ಮುಂದೆ ಕಡುಬು ಮಾಡೋ ಮುಂದೆ ಸರಿ ಆಗಂಗಿಲ್ಲ ರೀ. ಗಟ್ಟಿಯಾಗಿ ಬರ್ಬೇಕು ರೀ. ಹೂರ್ಣ ಗಟ್ಟಿಯಾಗಿ ಬಂದ್ರೇ ಚೆನ್ನಾಗಿ ಆಗ್ತಾವೆ ನೋಡ್ರಿ. ಬರೀ ಇದು ಆಗೈತಿ. ಇದನ್ನ ಇಳಿಸಿಡ್ತೀನಿ ರೀ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಆ ಕಡೆ ಹುಗ್ಗಿ ಕುದಿಸೋಕೆ ನೀರು ಇಡ್ತೀನಿ ರೀ. ಕುಕ್ಕರ್ ಮ್ಯಾಗ ಇಡ್ತೀನಿ ರೀ. ಅದು ನೀರು ಹೆಸರು ಬರ್ದ್ರೆ ಈ ಕಡೆ ಗೋಧಿ ಹಿಟ್ಟು ನಾದ್ಕೊಂಡು ಈ ಎಲೆಗೆ ಹಿಟ್ಟು ಹಚ್ಕೊಳಕ್ಕೆ ಹಿಟ್ಟು ಇಟ್ಟೀನಿ ರೀ. ಇಲ್ಲಿ ಒಣದೊಂದು ಸ್ವಲ್ಪ ಇದಷ್ಟು ಚಾಣಿಗೆ ಇಟ್ಕೊಂಡು ಉಪ್ಪು ಹಾಕಿ ನಾದಿ ಇದು ಬ್ಯಾಳಿಗೆ ಇದು ಹುಗ್ಗಿಗೆ ನೀರು ಹೆಸರು ಬರ್ದ್ರಾಗ ಈ ಕಡೆ ಹಿಟ್ಟು ನಾದ್ಕೊಂಡು ಬಡ ಹಿಟ್ಟು ನಾದ್ಕೊತೀನಿ ರೀ. ಹಿಟ್ಟು ನಾದಿಟ್ಟು ಅಂದ್ರೆ ಇಲ್ಲಾಂದ್ರೆ ಹುಗ್ಗಿನ ಆಮೇಲೆ ಮಾಡ್ತೀನಿ ರೀ. ಈಗ ರವೆ ನೆನಾಕಿನು ಈ ಕರ್ಚಿಕಾಯಿ ಚಪಾತಿ ಅನ್ನ ಸಾರ ಎಲ್ಲ ಆದ ಬಳಿಕ ಹುಗ್ಗಿ ಮಾಡ್ತೀನಿ ರೀ. ಲಾಸ್ಟಕ್ಕೆ ಹುಗ್ಗಿ ಮಾಡೋ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಹುಗ್ಗಿಗೆ ಏನೆಲ್ಲ ಹಾಕ್ತೀನಿ ಏನು ಜಾಸ್ತಿ ಹಾಕಂಗಿಲ್ಲ ರೀ. ಯಾಲಕ್ಕಿ ಅಷ್ಟು ಹಾಕ್ತೀನಿ ರೀ. ಯಾಕೆ ಇಷ್ಟೆಲ್ಲ ವೆರೈಟಿ ಮಾಡತ್ತಾರತ್ ನೀವು ಅನ್ಕೋಬೋದು. ಬ್ಯಾಳೆ ಅಷ್ಟು ಹಾಕಿ ಕಡುಬು ಮಾಡ್ತಾರೆ. ಯಾಕಂದರೆ ಈಗ ಮಕ್ಕಳು ಬಂದವ್ರಿ ಮನೆಗೆ. ನಾ ಎಲ್ಲ ಅಮಾಸಿ ಹುಣ್ಣಿಮೆ ಈ ಥರ ಏನಾರು ಬಂದ್ರೆ ಮಾಡತ್ತೀನಿ ರೀ. ನಾನು ಯಾವಾಗೂ ಬ್ಯಾಳೆ ಹಾಕ್ಲಾರ್ದನ ನಾವು ದೇವ್ರಿಗೆ ನೈವೇದ್ಯ ಕೊಡಬೇಕಾಗ್ತತ್ರಿ. ಮತ್ತು ಗಾಡಿಗಳು ಪೂಜೆ ಇರ್ತಾವೆ ಮತ್ತು ಅಂಗಡಿ ಪೂಜೆಗೆ ಮನ್ಯಾಗ ನಮ್ಗೆ ಬ್ಯಾಳೆ ಹಾಕತ್ತೀವಿ ರೀ ಜಾಸ್ತಿ. ಇವತ್ತು ಸ್ವಲ್ಪ ಕಡಿಮೆ ಹಾಕಿ ನೋಡ್ರಿ ಬ್ಯಾಳೆ. ಯಾಕಂದ್ರೆ ಹುಗ್ಗಿ ಮಾಡೋದಶಿಂದ ಮಕ್ಕಳು ತಿನ್ನಂಗಿಲ್ಲ ರೀ. ಇದು ಸ್ವೀಟ್ ಐಟಮ್ ಭಾಳ ತಿನ್ನಂಗಿಲ್ಲ ರೀ. ಅದಕ್ಕೆ ಅವ್ರಿಗೆ ಚಪಾತಿ ಪಲ್ಯ ಮಾಡತ್ತೀನಿ ರೀ. ತಿನ್ನಂಗೆ ಇಲ್ರಿ. ಬರೀ ಅನ್ನ ಸಾಂಬಾರು ತಿಂತಾರೆ. ದಸರಾಕ್ಕೆ ಇಷ್ಟೆಲ್ಲ ವೆರೈಟಿ ಮಾಡ್ತೀವಿ ರೀ. ದೀಪಾವಳಿ ಹಬ್ಬದಾಗೂ ಹುಗ್ಗಿ ಮಾಡತ್ತೀನಿ ರೀ ನಾನು ದೇವರಿಗೆ ನೈವೇದ್ಯಕ್ಕೆ. ನಡ್ಬಾರ್ಕ ಅಮಾಸಿ ಈ ಥರ ಬಂದರೆ ಏನು ಹುಗ್ಗಿ ಮಾಡಂಗಿಲ್ಲ. ಬ್ಯಾಳೆ ಅಷ್ಟು ಹಾಕಿ ಅಡ್ಗೆ ಮಾಡಿರ್ತೀರಿ. ಬರೀ ಸ್ನೇಹಿತರೆ ಲೇಟ್ ಮಾಡಂಗಿಲ್ಲ. ಇದಷ್ಟು ಹಿಟ್ಟು ನಾದ್ಕೊಂಡು ಎಲ್ಲ ಅಡುಗೆ ಮಾಡಿ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನಮ್ಮ ಅರುಣ ವಿಡಿಯೋ ಮಾಡತ್ತಾನ್ರಿ. ನಾನು ಕಡದ್ ಕರಿಯಾಕತ್ತೀನಿ ನೋಡ್ರಿ. ಹೆಲ್ಪ್ ಮಾಡಾಕತ್ತಾನ್ರಿ ನಮ್ಮ ಅವ್ರ ಮಮ್ಮಿ ವಿಡಿಯೋ ಮಾಡಲಿಲ್ಲ ಅಂತ ಕೇಳಿದ್ರೆ ಹೊಟ್ಟೆ ಹಸ್ದೈತ್ರಿ. ಅವ್ರಿಗೆ ಚಪಾತಿ ಮಾಡಿ ಕೊಡೋಣ ಅಂತಾರೆ. ಚಪಾತಿ ಹಿಟ್ಟು ನಾದಿಟ್ಟನು ಬಂದು ಒಂದು ಉಳ್ಳಾಗಡ್ಡಿ ಹೊಳ್ಯಾನ್ರಿ ನಮ್ಮ ಅರುಣ ಪಲ್ಯ ಮಾಡ್ಬೇಕಂತೇಳಿ. ಇವಷ್ಟು ಕರ್ಚಿಕಾಯಿ ಕರೆದು ಇದೇ ಎಣ್ಣೆ ಒಂದು ಸ್ವಲ್ಪ ತೆಗೆದು ಉಳಿತಂದ್ರೆ ಇದ್ರಾಗ ಪಲ್ಯ ಮಾಡ್ಬೇಕಂತಿಲ್ಪ. ಅದಕ್ಕೆ ಉಳ್ಳಾಗಡ್ಡಿ ಹೋಳಂದೆ ನೋಡ್ರಿ. ಅವಸರ ಮಾಡಾಕತ್ತಾರೆ. ಅವ್ರಿಗೆ ಟೈಮ್ 10 ಆಗೈತ್ರಿ. ಈಗ ಏನೋ ಹುಟ್ಟಿಲ್ಲ ಏನೂ ಇಲ್ಲ. ನಾಷ್ಟ ಮಾಡ್ಬೇಕಂದ್ರೆ ಮುಂಜಾನೆ ನಾಷ್ಟ ಮಾಡಿದ್ರೆ ಮತ್ತೆ ಹೊಳ್ಳಿ ಏನು ತಿನ್ನಂಗಿಲ್ಲ. ಅದ್ರ ಮ್ಯಾಗ ಇರ್ತಾರೆ ಚಂತನಾದ್ರೆ. ಅದಕ್ಕೆ ಚಪಾತಿ ಆದ್ರೆ ಒಂದು ಸ್ವಲ್ಪ ಹೊಟ್ಟಿ ಗಟ್ಟಿಮುಟ್ಟ ಆಗ್ಬಿಡ್ತೈತ್ರಿ. ಒಂದು ಊಟಕ್ಕೆ ಬರೋಬ್ಬರಿ ಆಗ್ತೈತೆ. ಚಪಾತಿ ಮಾಡ್ಬೇಕು ಅನ್ಕೊಂಡಿರಿ ನೋಡ್ರಿ. ಕರ್ಚಿಕಾಯಿ ನೋಡ್ರಿ ಈ ಥರ ಕರಿಯಾಕತ್ತೀನಿ. ಇಷ್ಟ ಆಗ್ಯಾವ ನೋಡ್ರಿ. ಕಡುಬು ಈ ಥರ ಅರ್ವಿ ಮ್ಯಾಗ ಹಾಸಿ ಇಟ್ಟಿವಿ ಅಂದ್ರೆ ಹತ್ಕೊಳಂಗಿಲ್ರಿ. ಒಂದೊಂದು ಮಾಡಬೇಡಿ. ಒಮ್ಮೆ ಮಾಡಿ ಇಟ್ಕೊಂಡು ಬಿಡ್ತೀನಿ. ಮಾಡಿ ಇಟ್ಕೊಂಡು ಆಮೇಲೆ ಕರಿತೀನಿ ನೋಡ್ರಿ. ಈಗ ಕಟ್ಗೆ ತರ್ಬೇಕು ತಮ್ಮ. ನೀವು ಸಣ್ಣಾಗಿ ಹಗ್ಲಂಗಿಲ್ಲ ಆಗ್ತದೆ.
ಸ್ನೇಹಿತರೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ಬಟ್ಟಿ ಬಾಂಡೆ ಮಾಡಬೇಕು. ಬಾಂಡೆ ಏನು ಭಾಳ ಇಲ್ಲ, ಸ್ವಲ್ಪ ಅದಾವ, ಇನ್ನು ಯಾರು ಊಟ ಮಾಡಿಲ್ಲ. ಏನೆಲ್ಲ ಅಡುಗೆ ಮಾಡೀನಿ ನೋಡ್ರಿ. ಇದು ಸಾಂಬಾರು, ಕಟ್ಟಿನ ಸಾಂಬಾರು ಮಾಡಿದೆ ರೀ. ಕಟ್ಟಿನ ಸಾಂಬಾರು ಇದು ಒಂದು ಸ್ವಲ್ಪ ಹೂಗ ಬರ್ತಿದ್ರು ನೋಡ್ರಿ. ಸಜ್ಕ ಮಾಡಿ ನೋಡ್ರಿ, ಎಷ್ಟು ಸಜ್ಕ ಮಾಡಿದೆ. ಅದು ಒಂದು ಸ್ವಲ್ಪ ಗಟ್ಟಿ ಆಯ್ತು, ಯಾಕೆನೋ ಗಟ್ಟಿನೇ ಮಾಡ್ತೀವಿ. ಚಪಾತಿ, ಕುರುಡಿಗಿ, ಕರ್ಚಿಕಾಯಿ ಚಪಾತಿ ಮಾಡಿ ನೋಡ್ರಿ. ಇಷ್ಟ ಚಪಾತಿ ಅದು ರೀ. ಕರ್ಚಿಕಾಯಿ ಇವಷ್ಟ ದೇವ್ರಿಗೆ ತೆಗೆದಿಟ್ಟಿವ್ರಿ. ಅಲ್ಲೊಂದು ಸ್ವಲ್ಪ ಅದ ನೋಡ್ರಿ. ಅರುಣ ತಿಟ್ಟಿನಂದ ನಾನು ಒಂದು ಸ್ವಲ್ಪ ಈ ಕಡೆ ತೆಗೆದಿಟ್ಟ ಒಂದೆರಡು ತಿಂದಾನ್ರಿ ಅದ್ರೊಳಗೆ ನೋಡ್ರಿ. ಬ್ಯಾಳಿ ಪಲ್ಯ, ಚಪಾತಿ, ಹಪ್ಪಳ, ಕರ್ಚಿಕಾಯಿ. ಅಲ್ಲಿ ಅನ್ನ ಕುದಿಲಾಕ ಇಟ್ಟಿನ್ರಿ ಒಲಿ ಮ್ಯಾಗ. ನಿನ್ನೆ ಅನ್ನ ಇನ್ನ ಕುಕ್ಕರ್ದಾಗ ಐತ್ರಿ, ಕುಕ್ಕರ್ ಖಾಲಿ ಇದ್ದಿದ್ದಿಲ್ಲ, ಅದಕ್ಕೆ ಒಲಿ ಮ್ಯಾಗ ಇಟ್ಟಿನಿ ನೋಡ್ರಿ. ಕಿಚನ್ ಮ್ಯಾಗ ಕುದಿಲಾತೈತ್ರಿ ಅಲ್ಲಿ. ಚಪಾತಿ, ಬ್ಯಾಳಿ ಪಲ್ಯ, ಅನ್ನ, ಸಾರ, ಕುರುಡಿಗಿಲ್ಲ, ಹಪ್ಪಳ, ಕರ್ಚಿಕಾಯಿ. ಆ ತಾಡ್ತೊಂಬ ಗಣೇಶ. ಊಟ ಮಾಡ್ತೀನಿ ನಾನು. ಒಂದಾಗಕ್ಕೆ ಬಂದೈತ್ರಿ ಟೈಮ್. ಊಟ ಮಾಡಿ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡಿಲ್ಲ ರೀ. ಈ ವಿಡಿಯೋ ಇನ್ನು ಇವತ್ತಿನ ನಿನ್ನೆದು ನೋಡ್ಬೇಕು. ಹೂವ ತೊಂಬಾರೋಣ. ಗಣೇಶ ಏನೋ ತೋರ್ಸಾಕತ್ತಾನ ಹೂವ ಕೊಟ್ಟೋಗ್ಯಾರ ನೋಡ್ರಿ. ಆಗಲೇ ಒಬ್ರು ಅಜ್ಜಾರು ಚೆಂಡು ಹೂವು ಕೊಟ್ಟೋಗ್ಯಾರ. ರೊಕ್ಕ ತಗೊಲಿಲ್ಲ, ಏನೂ ಇಲ್ಲ ನೋಡ್ರಿ. ಇಷ್ಟು ಹೂವು ಕೊಟ್ಟು ಹೋಗ್ಯಾರೆ. ನಮ್ಮ ಅಂಗಡಿಗೆ ಎಲ್ಲ ಕಡೆ ಹೂವಿನ ಹಾರ ಹಾಕವ್ರಿ. ಮತ್ತು ಗಾಡಿಗೆ, ಮೆಷಿನ್ಗಳಿಗೆ ಎಲ್ಲರಿಗೆ ಗಣೇಶಗಳ ಮನೆಗೆ ಬರ್ತಾನ್ರಿ ಅವ ಅಜ್ಜ. ಮುಂಜಾನೆ ನಮ್ಮ ಮನೆಯವರು ಹೂವು ಎಲ್ಲಿ ಸಿಗ್ತಾವ ಅನ್ನೋದ್ರಾಗನ ನಾ ತಂದು ಕೊಡ್ತೀನಿ ಅಂತ ಹೇಳಿ ಇಷ್ಟು ತಂದು ಕೊಟ್ಟಾರ ನೋಡ್ರಿ. ಅಮೌಂಟ್ ತಗೊಳಿಲ್ಲ, ಏನೂ ಇಲ್ಲ. ರೈತರು ಬೆಳೆದವರು ಕೊಡ್ತಾರೆ. ನಾವೇನು ಅವ್ರಿಗೆ ಮಾತಷ್ಟೇ. ನಮ್ಮ ಗಣೇಶ ತೋರ್ಸ ಆ ಕಡೆ ತೆಗೀನಿ ಟಾಯಿಲ್ ತಲೆ ಮ್ಯಾಗಿನ. ಗಣೇಶರು ತಳ್ಕೊಂಡ್ರು ತೋರ್ಸಾಕತ್ತ ನೋಡ್ರಿ. ಗಣೇಶ ರಾಕೇಶ ಇಬ್ರು. ಬೆಳಕು ಭಾಳ ಕಾಣತೈತಿ ಹೊರಗಿನ ಬಾಗಿಲು. ಈ ಕಡೆ ಬಾ. ಅವ್ರದ್ದು ಪೂಜೆ ಮಾಡ್ಯಾರ ಈಗೆಲ್ಲ ಅಷ್ಟು. ನಮ್ಮ ದಿನ ಪೂಜೆ ಇಲ್ಲ ನೋಡ್ರಿ. ಸುಂಬಳ ತಕ್ಕೊಳಂಗಿಲ್ಲ, ಹಾಟೆ ಒಯ್ದು ಹೊಟ್ಟೆ ಸುಂಬಳ ತಕ್ಕೊಳಂಗಿಲ್ಲ ರಾಕೇಶ. ಊಟ ಆಗೈತಿ. ಶಾವಿಗೆ ಉಪ್ಪಿಟ್ಟು ಮಾಡ್ಯಾರ ಅವ್ರ ಮನ್ಯಾಗ. ಊಟ ಮಾಡ್ಯಾರ. ಈಗ ಆಗಾಳಿ ಶಾವಿಗೆ ಉಪ್ಪಿಟ್ಟು ತಂದು ಕೊಟ್ಟಿದ್ರು ನಮ್ಮ ರಾಕೇಶ. ತಿನ್ನತ್ತೇಳಿ ನಮ್ಮ ಅರುಣಾಗ ಕೊಟ್ಟೇರಿ. ತೋರ್ಸಾಕತ್ತ ನೋಡ್ರಿ. ಹೂ ನಿಮ್ಮ ಸೈಕಲ್ ಕೇರ್ಸಿರೆ? ನಮ್ಮ ಇನ್ನೂ ಇಲ್ಲ. ಇವು ಹಾರ ಮಾಡ್ಬೇಕಲ್ಲ, ಹಾರ ಮಾಡ್ಬೇಕ್ರಿ. ಇವನ್ನೆಲ್ಲ ಇನ್ನೂ ಕೆಲಸ ಭಾಳ ಐತ್ರಿ. ಮತ್ತು ಇದಾಗ ಬನ್ನಿ ಇದಕ್ಕೆ ದಸರಾಕ ಇಂಥವ ಚೆಂಡು ಹೂನ ಹಾಕ್ಬೇಕು, ಸೇವಂತಿಗೆ ಹಾಕಲ್ಲ. ಕೊಬ್ಬರಿ ತಿನ್ನಾಕತ್ತಿದಿ ನೋಡ್ತಾಯಿ. ಕೊಬ್ಬರಿ ಎದಕ್ಕೆ ಕೊಡಿದ್ರಿ? ಕಾಯಿ ಬಾ ಹೊರಗ. ದೇವ್ರ ಮನ್ಯಾಗ ಹೋಗ್ತಾನೆ ಎಲ್ಲ ಕಡೆ ಅಡ್ಡಾಡಿ ಬಂದು ನೀನ ಹೊರ ನಡ್ರಿ. ದನ್ನಿ ಮಾಡ್ತಾರಿ. ಅದ್ರಾಗ್ರೆ ಕಾಲು ಇಟ್ಕೋತ ಮಾಡ್ಕೊತ ಅಲ್ಲಿ ಟಿವಿ ನೋಡ್ಕೋತ ಕೂತಾರೆ. ನಮ್ಮ ಅರುಣ ಊಟ ಮಾಡಾಕತ್ತಂದ್ರಲ್ಲಿ. ಚಪಾತಿ ಹಿಡಿ ಅನ್ನಾಗ. ಹಪ್ಪಳ ತಗೋರಿ ನಿಮ್ಗೊಂದೊಂದು. ಬಿದ್ರಿ? ಯಾರು ಬಿದ್ರು? ಅವಂಗೊಂದು ಕೊಡು. ನೀವು ಅನ್ನಾಗ ಯಾರು ಕೊಡು? ನೀವೊಂದೊಂದು ತೋರಿ. ಹೋಗಿದ್ ನೋಡಿ. ಅವಂಗೊಂದು ಕೊಡು, ರಾಕೇಶಾಗ ಒಂದು ಕೊಡು. ತಗೋ ಹಪ್ಪಳ ಈಗ ಬಿಡಾಕ್ತಾನ. ಹಪ್ಪಳ ನಾನು ಯಾವುದೂ ತೆಗ್ದ ಹುಡ್ಕ್ಯಾಡಿ ತಿನ್ನಂಗಿಲ್ಲ ರೀ ಹುಡುಗರು. ಯಾವಾಗ ಒಂದು ಆಯ್ತು ರೀ. ನಾ ಹಪ್ಪಳ ಕರ್ಚಿಕಾಯಿ ಕರ್ಯಾನ ಈ ಕಡೆ ಹುರಿದಿಟ್ಟನ್ರಿ. ಹಪ್ಪಳ ಇಲ್ಲಿ ಡಬ್ಬಿ ಮ್ಯಾಗ ಇಟ್ಟನ್ರಿ. ಈಗ ನಾ ಹಪ್ಪಳ ಅತ್ತೆ ವಿಡಿಯೋ ಮಾಡ್ಕೊಳಕತ್ತಾನ. ಈಗ ಬೇಡಾಗ್ತಾರ್ರಿ. ಹುಡ್ಕ್ಯಾಡಿ ಊಟ ಮಾಡಂಗಿಲ್ಲ. ಈಗ ಒಂದಾಗಕ್ಕೆ ಬಂದೈತಿ ಟೈಮ್. ಈಗ ಊಟಕ್ಕೆ ಬಂದಾರಿ. ಏನು ಮಾಡೋದ್ರಿ? ಮಕ್ಕಳು ತಿಂತಾವತ್ ಹೇಳಿ ಯಾವ್ದಾರ ಅಡ್ಗೆ ಮಾಡ್ರಿ. ಅವೇನು ಅವಸರಲ್ಲೇ ತಿನ್ನಂಗಿಲ್ಲ ರೀ ಹುಡುಗರು. ಬಾಣ ತೋರ್ಸ್ಕೊಂಬರ್ಬೇಕು ತಮ್ಮ. ಅಂಗಡಿಯಾಗಿನ ಎಲ್ಲ ಮಷಿನ್ಗಳು ಒರೆಸ್ಬೇಕ್ರಿ. ನಾ ಮಷಿನ್ನ ಅವ್ರ ಯಂತ್ರಕೋಲಿ ಹಸನ್ ಮಾಡೋದೈತ್ರಿ. ಇನ್ನೆಲ್ಲ ಹಸನ್ ಮಾಡ್ಕೊಂಡಾರತ್ರೆ. ಬರ್ರಿ ನಾನು ಊಟ ಮಾಡ್ತೀನಿ. ಬ್ಯಾಳಿ ಪಲ್ಯ ಚಪಾತಿ ಹಾಕ್ಕೊಂಡು ಊಟ ಮಾಡಿ ಅಂಗಡಿ ಎಂತಕ್ಕೂ ಇನ್ನೂ ಬಟ್ಟೆ ಬಾಂಡೆ ಮಾಡ್ಬೇಕು. ನಿನ್ನೆ ಬಟ್ಟೆ ಕೂತಾವ್ರಿ. ನಿನ್ನೆ ನೀರು ಹೋಗ್ಬಿಟ್ರು. ಜಲ್ದಿನ ಹೋಗೋಣ. ಬಟ್ಟೆ ತೊಳೆದೇ ಇಲ್ರಿ. ನಿನ್ನೆ ಬಟ್ಟೆ ತೊಳಿಬೇಕು. ಬಿಸಿಲು ಬಿದ್ದೈತ್ರಿ. ಫುಲ್ ಬಿಸಿಲು ಐತೆ ಹೊರಗೀಗ. ಊಟ ಮಾಡಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಕೆಲಸ ಎಲ್ಲ ಮುಗಿಸಿ ಬಂದು 1 ಗಂಟೆ ಲೈವ್ ಮಾಡಿದೆ ರೀ. ಲೈವ್ ಬಂದವ್ರಿಗೆಲ್ಲರಿಗೂ ಧನ್ಯವಾದ. ನೋಡಿ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಅಂತೂ ಯಾರೂ ಬಂದಿದ್ದಿಲ್ಲ.
ವಿಡಿಯೋ ಮಾಡ್ತಾಯಿದ್ದೀನಿ. ಬೈಕ್ ಬರ್ತಾ ಇದ್ದಾವ್ರೆ, ಅದಕ್ಕೆ ಸೌಂಡ. ತಿರುಗಿ ನೋಡಿದೆ ನೋಡಿ, ನನ್ನ ಮತ್ತು ಆಡುಗಳು ಮೇಯಿಸ್ಕೊತು ನನ್ನ ರೂಟೀನ್ನ ಹೀಗೆ ಇರ್ತೈತೆ ನೋಡಿರಿ. ಸಂಜೆ ಹೊತ್ತು ನನ್ನ ರೂಟೀನ ಹೀಗೆ ಇರ್ತೈತೆ ನೋಡಿರಿ. ಆಡುಗಳು ಮೇಯಿಸ್ಕೊತು ಎಷ್ಟೇ ಕೆಲಸ ಮಾಡಿದ್ರು ಈ ನನ್ನ ಆಡುಗಳದಿಂದ ನನಗೆ ಮನಸ್ಸಿಗೆ ಒಂಥರ ಖುಷಿ ಐತೆ ನೋಡಿರಿ. ಹಾಂ ರೀ, ಜನ ಹೋಗ್ತಾ ಇದ್ದಾರೆ ನೋಡ್ಕೋತ ಹೋಗ್ತಾರೆ ಬೈಕಲ್ಲಿ. ಅದು ಗಂಡು ಮಕ್ಳು ಇರ್ತಾರಲ್ಲ, ಅದಕ್ಕೆ ನಾನು ಮಾತಾಡಂಗಿಲ್ಲ ರೀ. ಅವರು ಹೋಗಿಬಿಡೋಣ ಮತ್ತು ಮಾತಾಡಕತ್ತೆ ನೋಡ್ರಿ. ಆಡುಗಳು ಎರಡು ಮೈತಾ ಇದ್ದಾವ್ರಿ ಕಂಟ್ಯಾಗ. ನಮ್ಮ ಯಜಮಾನ್ರು ನಾನು ಬೆಳಗ್ಗೆ ಆ ಕಡೆ ಕೆಲಸ ಮಾಡಕತ್ರ ಹೋಗಿ ಬಿಟ್ಕೊಂಡು ಹೋಗ್ಯಾರ ಕರೆ ರೀ. ನನಗೆ ಅವ್ರನ್ನ ಬಿಟ್ರೆನ ಸಮಾಧಾನ ರೀ ಮನಸ್ಸಿಗೆ ಒಂಥರ. ಎಷ್ಟೇ ಕೆಲಸ ಮಾಡಿದ್ರು ಅವ್ರ ಜೊತೆ ಒಂದು ತಾಸು ಅಥವಾ ಅರ್ಧ ತಾಸು ಟೈಮ್ನಾಗ ಕಳೆದ್ನಿ ಅಂದ್ರೆ ಏನೋ ಮನಸ್ಸಿಗೆ ಒಂದು ಖುಷಿ ಆದಂಗೆ ಆಗ್ತೈತೆ ರೀ. ಮತ್ತು ಕೈಕಾಲ್ದಾಗ ಒಂದು ಸ್ವಲ್ಪ ವ್ಯಾಯಾಮ ಮಾಡ್ದಂಗೆ ಆಗ್ತೈತಿ ಮನಸ್ಸಿಗೆ ನೆಮ್ಮದಿ ನೋಡ್ರಿ. ಅವಕ್ಕೂ ಹೊಟ್ಟೆ ತುಂಬೈತ್ಲ ಅಲ್ಲ ಅನ್ಕೋತೀನಿ ನೋಡ್ರಿ. ನಾನು ಮೇಯ್ಸ್ರೆ ಮಾತ್ರ ನನಗೊಂಥರ ನೆಮ್ಮದಿ ಆಗ್ತೈತಿ. ನಮ್ಮ ಯಜಮಾನ್ರು ಎಷ್ಟು ದೂರ ಹೋಗಿರಿ, ಆ ಕಡೆ ಹೊಲಕ್ಕೆ ಹೋಗಿ 2-3 ತಾಸು ಹೋಗ್ಯಾರಿ. ಮಧ್ಯಾಹ್ನ 3:30 ಊಟ ಮಾಡ್ಯಾರ ಅವರು. ಅಷ್ಟೊತ್ತನ ಮೇಯ್ಸ್ಕೊಂಬಂದಾರ ಕರೆ. ಮತ್ತೆ ಈಗ ಮೇಯಾಕತ್ತ ನೋಡ್ರಿ ಆಡುಗಳು. ಅವ್ರು ಎಷ್ಟು ಮೇಯ್ಸ್ಕೊಂಡು ಬಂದರೂ ನಾನು ಬಿಟ್ರನ ಅವಕ್ಕೆ ಸಮಾಧಾನ ಆಗ್ತೈತ್ರಿ. ಬೇಕಾದ್ರೆ ನೋಡ್ರಿ ಎಷ್ಟು ಗಡ್ಬಡ್ ಮಾಡ್ಕೋತ ತಿನ್ನಾಕತ್ತಾರಿ. ಮರಿಗಳು ಬಂದಿದ್ರಿ ಮತ್ತೆ ಓಡಿ ಹೋಗ್ಯಾವ್ರಿ ಅಂಗಡಿಗೆ. ಅವು ಓಡ್ಕೋತ ಹೋದವ್ರಿ ಅಂಗಡಿಗೆ. ನಮ್ಮ ಅರುಣ ಪೂಜೆ ಮಾಡತ್ತನ್ರಿ ಅಂಗಡಿಯಾಗ. ಮತ್ತು ಮಷಿನ್ಗಳಿಗೆ ಹೂವಿನ ಹಾರ ಮಾಡ್ಯಾನ್ರಿ, ಅದನ್ನು ಸೇರ್ ಮಾಡ್ತೀನಿ ರೀ ನಿಮ್ಗೆ. ಎಷ್ಟು ಚಂದ ಮಾಡ್ಯಾನ್ರಿ ನನ್ನ ಮಗ ಹಾರ ಮಾಡಿ ಅಂಗಡಿಗೆ ಮಷಿನ್ಗಳಿಗೆ ಪೂಜೆ ಮಾಡ್ಯಾನ, ಅಂಗಡಿ ಪೂಜೆ ಮಾಡ್ಯಾನ, ಬೈಕ್ಗಳು ಗಾಡಿಗೆ ಮಾಡ್ಯಾನ್ರಿ. ಗಾಡಿಗೆ ಮತ್ತು ಆಯುಧ ಪೂಜೆ ಹೆಂಗೆ ಮಾಡ್ಯಾನಂತ ನೈಟ್ ಹೋಗಿ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿರಿ. ನಮ್ಮ ಹಳ್ಳಿ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಬರೀ ಜಾಸ್ತಿ ನಾನು ಮಾತಾಡಕತ್ತನ ಜನ ಎಲ್ಲ ನನ್ನೇ ನೋಡ್ತಾ ಇರ್ತಾರೆ. ಅದಕ್ಕೆ ಸ್ನೇಹಿತರೆ ಬನ್ನಿ ಕೊಡಾಕ ರೆಡಿಯಾಗಿ ಹೊಂಟಿ ನೋಡ್ರಿ. ಬನ್ನಿ ತಪ್ಲ ಕೂಡ ಖರ್ಚಿಪ್ಪಲ್ಲಿ ಹಿಡ್ಕೊಂಡಿನಿ. ಇದೊಂದ ಬಲ್ಪ್ ಅಂಗಡಿಯಿಂದ ಬಲ್ಪ್ ಹೋಗಿತ್ರಿ, ಅದು ಒಂದು ಬಲ್ಪ್ ಅಲ್ಲೇ ಹಾಕ್ಬೇಕಂತ ಹೊಂಟಿ ನೋಡ್ರಿ. ಪೂಜೆ ಮಾಡ್ಯಾನ್ರಿ ನಮ್ಮ ಅರುಣ. ಪೂಜೆ ಮಾಡಿದ ನಾನು ಸ್ವಲ್ಪ ಮತ್ತೆ ದೀಪ ಹಚ್ಚಿನ್ರೆ ಕಾಣ್ತೈತೆ ಅನ್ಕೋತೀನಿ. ಹೊರಗಡೆ ಹೆಂಗೆ ಮಾಡ್ಯಾನ ತೋರಿಸ್ತೀನಿ ಬರ್ರಿ. ಕೆಬ್ಬನ ಸಾಮಾನುಗಳೆಲ್ಲ ಪೂಜೆ ನೋಡ್ರಿ ಆ ಥರ ಮಾಡ್ಯಾನ ನೋಡ್ರಿ. ಎಲ್ಲ ತೊಳೆದು ಪಾನದ ಬಾಕ್ಸ್ ಅಷ್ಟು ಕ್ಲಿಯರ್ ಆಗಿ ಕಾಣ್ತೈತಿಲ್ಲ ಗೊತ್ತಿಲ್ಲ ರೀ. ಲೈಟ್ ಹೊರಗಡೆದ ಒಂದು ಸ್ವಲ್ಪ ಡಿಮ್ ಐತೆ ನೋಡ್ರಿ. ಈ ಥರ ಸಿಂಪಲ್ ಆಗಿ ರೆಡಿ ಆಗಿನು. ಇದು ಸಾರಿ ಬಂದ್ಬಿಟ್ಟು ಸುಮಾರು ವರ್ಷದ ಹಿಂದ್ಗಡೆದೈತ್ರಿ. ಇದು ಯಾವಾಗಿಂದ ಅಂದ್ರೆ ರೀ, ನಮ್ಮ ಮನೆ ಇದು ಬಾಕ್ಲ ಹೊಸ್ಲ ಕುಂಡ್ರಿಸ್ತಾರಲ್ಲ, ಬಾಕ್ಲ ಕುಂಡ್ರಸು ಮುಂದ್ರಿ ನಮ್ಮ ಅವ್ವಾರು ತೊಗೊಂಡು ಬಂದಿದ್ದು ಸೀರೆ ನೋಡ್ರಿ. ನನಗೆ ಈ ಕಲರ್ ಜಾಸ್ತಿ ಇಷ್ಟ ಆಗಂಗಿಲ್ಲ ಸ್ನೇಹಿತರೆ, ಅದಕ್ಕೆ ಉಟ್ಕೊಂಡೇ ಇಲ್ಲ ರೀ. ಇದು ಒಂದು ಎರಡನೇ ಸಲ ಏನೋ ಅಥವಾ 3ನೇ ಸಲ ಆಯ್ತು ನೋಡ್ರಿ ಬರೀ ಉಟ್ಕೊಂಡೇನ್ರಿ. ಇದಕ್ಕೆ ಅವಾಗಂದ್ರೆ 400-400 ರೂಪಾಯಿ ಕೊಟ್ಟಾರತ್ರಿ. ಆದರೆ ನನಗೆ ಬರೀ ಲೇಸಿನೂ ನನ್ನ ಇಷ್ಟ ಆಗಂಗಿಲ್ಲ. ನಮ್ಮ ಅವ್ವಾರು ಬರೀ ತಗೊಳ್ದನ ಈ ಥರ ನಾ ಉಟ್ಕೋತೀನಿ, ಸೈಡ್ ಪಿನ್ ಹಚ್ಚೇಳಿ ಬರೀ ಇಂಥದ ಜಾಸ್ತಿ ವರ್ಕ್ ಇದ್ದಿದ್ದು ತೊಗೋತಾರೆ. ಹೆವಿ ವಜ್ಜಾದಂಗೆ ಆಗ್ಬಿಡ್ತಾವ್ರಿ ವರ್ಕ್ ಇದ್ದಿದ್ದು. ಅಷ್ಟು ಸಿಂಪಲ್ ಆದ್ರೆ ನನಗೆ ಇಷ್ಟ ರೀ. ಅದಕ್ಕೆ ಅಡುಗೆ ಎಲ್ಲ ಮಾಡೀನ್ರಿ. ಯಾರು ಊಟ ಮಾಡ್ಯಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ. ಬರ್ರಿ ಸ್ನೇಹಿತರೆ ಮೊದಲ ದೇವ್ರಿಗೆ ಕೊಟ್ಟು ಬರ್ತೀರಿ. ನಮ್ಮ ಊರಾಗ ಹೆಂಗೆ ಪದ್ಧತಿ ಅಂದ್ರೆ, ದೇವ್ರಿಗೆ ಹೋದ ವರ್ಷ ನನಗೆ ಆರಾಮಿದ್ದಿದ್ದೆಲ್ಲ ಸೇರ್ ಮಾಡ್ಕೊಳಕ್ಕಾಗಿಲ್ಲ ನೋಡ್ರಿ. ಈ ವರ್ಷ ದೇವ್ರಿಗೆ ಹೋಗಿ ಮೊದಲ ಬನ್ನಿ ಕೊಟ್ಟು ಆಮೇಲೆ ಎಲ್ಲ ಜನಗಳಿಗೆ ಕೊಡೋದು ನೋಡ್ರಿ. ಬಟ್ಟೆ ಎಲ್ಲ ತೊಳೆದು ಹಾಕಿದ್ರಲ್ಲ, ಎಲ್ಲ ಮಳೆ ಬರೋಣ ಮತ್ತು ಒಳಗಡೆ ತಂದು ಹಾಕ್ಯಾರ ಪ್ಯಾನಿನ ಗಾಳಿಗೆ. ಅಲ್ಲೇ ಆರ್ತಾವತ್ತೇಳಿ ಹಾಕಿಬಿಟ್ಟು ನೋಡ್ರಿ. ಬರೀ ಲೇಟ್ ಮಾಡೋಂಗಿಲ್ಲ, ಅಂಗಡಿ ಮುಂದೆ ಹೋಗಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವ್ರಿಗೆ ಹೋಗಿ ಬಂದು ನಮ್ಮ ಹಳ್ಳಿ ಕಡೆ ಯಾವ ಥರ ಅಂತಾರೆ ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂತ ಹೇಳಿ ಈ ಥರ ನಮ್ಮ ಕಡೆ ರೂಢಿ ಐತೆ ನೋಡ್ರಿ. ಎಲ್ಲರಿಗೂ ಬನ್ನಿ ತಗೊಂಡು ಬಂಗಾರದಂಗಿರೋಣ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಕುಟುಂಬಕ್ಕೆಲ್ಲರಿಗೂ ಬನ್ನಿ ಕೊಡ್ತಾ ಇದ್ದೀನಿ ನೋಡಿ. ಈಗ ಹೆಂಗೆ ಈಗ ಹೆಂಗದೀವಿ ನೋಡು ಅದೇ ಥರ ಮುಂದೆ ಕೂಡ ಇರೋಣ. ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಸ್ನೇಹಿತರೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ಬನ್ನಿ ತೊಗೊಂಡು ಬಂಗಾರದಂಗಿರೋಣ ನೋಡಿ. ಬರ್ರಿ ಬಂದು ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂಗಡಿಯಾಗ ಯಾವ ಥರ ಪೂಜೆ ಮಾಡ್ಯಾರ, ಮಷಿನ್ಗಳಿಗೆ ಹೂವಿನ ಹಾರ ಎಷ್ಟು ಚಂದ ನನ್ನ ಮಗ ಪೋನ್ಶನ್ ಅಂತ ತೋರಿಸ್ತೀನಿ ಬರ್ರಿ. ಲಂಗಾದವನಿ ಉಟ್ಕೊಂಡ ನೋಡ್ರಿ, ಲಂಗಾದವನಿ. ಹಾಯ್ ಮಾಡು, ಹಾಯ್ ಮೇಡಮ್, ಹಾಯ್ ಮಾಡು, ಹಾಯ್ ಮಾಡು.
ಕುಬ್ಸು ತರಿಸಿ ಇಟ್ಕೊಂಡು ಲಂಗದವನಿ ಲಂಗದವನಿ ಇಟ್ಕೊಂಡ ಭಾಳ ಬರಂಗಿಲ್ರಿ ಈಗ ಬಾ ಮಂಡಿ ಈಗ ಒಟ್ಟ ಎಲ್ಲರೂ ಕೇಳ್ತಾರೆ ಕೇಳಿದವ್ರಿ ನಿಮ್ಮ ಹುಡುಗ ಇಲ್ದ ನಿಮ್ಮ ಮಳೆ ಎಲ್ಲದನ್ರಿ ಅಂತ ಕೇಳ್ತೀರಿ ನೋಡ್ರಿ ಹಳೆ ಅಲ್ರಿ ಕಿ ಹುಡುಗಿ ಅದಾವ್ರಿ ಇವತ್ತು ಹುಡುಗಿ ಆಗ್ಯಾಳ ನೋಡ್ರಿ ಹುಡುಗಿ ಹಾಯ್ ಮೇಡಮ್ ಹಾಯ್ ಮಾಡಂಗಿಲ್ಲ ಡ್ಯಾನ್ಸ್ ಮಾಡ್ಬೇಕಲ್ಲ ಅದು ಮಸೀನ್ಗಳಿಗೆ ಯಾವ ಥರ ಪೂಜೆ ಮಾಡ್ಯಾನ ನೋಡ್ರಿ ನಮ್ಮ ಅರುಣ ಮಾಡ್ಯಾನ್ರಿ ಹಾರ ಕೂಡ ಅವನೇ ಮಾಡ್ಯಾನ ನೋಡ್ರಿ ರೆಡಿ ಮಾಡ್ಯಾನ್ರಿ ಹೂ ತಂದು ಕೊಟ್ಟಿದ್ರಲ್ಲ ಇದ್ರೊಳಗೆ ಸೀತಾಪುಳ ಎಲ್ಲಿ ಹಾಕ್ಯಾಕಿ ಎಷ್ಟು ಚಂದ ಕೊಂಡಿದ್ದು ಹಾರದ್ಗತ್ಲೆ ಮಾಡ್ಯಾನ ನೋಡ್ರಿ ಎಲ್ಲಕ್ಕೂ ಒಂದೊಂದು ಮಾಡ್ಯಾನ್ರಿ ಗಾಡಿಗಳಿಗೆ ಈ ಮಸೀನ್ಕೊಂದು ಹಾಕ್ಯಾನ ನೋಡ್ರಿ ಇದಕ್ಕೆ ಚಂದ ಆಗೈತೆ ನೋಡ್ರಿ ಹಾರ ಈ ಥರ ನೋಡ್ರಿ ಬನ್ನಿ ತಪ್ಲ ಕೊಡು ನಡಿ ಹೊರ ನಡಿ ನಮ್ಮ ರಾಕೆ ಒಬ್ಬ ಎಲ್ಲಾದ್ರಾಗ ಇದ್ದಿದ್ದು ನಾವು ಒಟ್ಟೆ ಕಿಲಿಬಿಲಿ ತೋರ್ಸ್ ಬನ್ನಿ ಕೊಡಾತ ನೋಡ್ರಿ ನಮ್ಮ ಕೈ ತಳಗ್ ಮಾಡಿ ಬನ್ನಿ ಕೊಡಾಕತ್ತ ನೋಡ್ರಿ ರಾಕೇಶ ಹೊಸ ಅರ್ಬಿ ಹಾಕೊಂಡ್ ಬಂದಾಡ್ರಿ ಮುಂಜಾ ಹೂ ತೋರ್ಸ್ಯಾನ ಹರ್ಯಾಗ ನೋಡ್ರಿ ಎಲ್ಲಾ ಮಂದಿ ಎಲ್ಲ ಬನ್ನಿ ಕೊಡಾತೈತ್ರಿ ನಾನು ಕೂಡ ರೆಡಿಯಾಗಿ ಬಂದಿದ್ದೇವೆ ಬನ್ನಿ ಕೊಟ್ಟೆ ನೋಡ್ರಿ ಇಲ್ಲಿ ದೇವ್ರಿಗೆ ಕೊಟ್ಟು ಬಂದೇನ್ರಿ